ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ಇದು ವೈದ್ಯಲೋಕ. ನೋಡಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೇಳುವಂಥದ್ದು ಒಂದೇ ಮಾತಲ್ಲಿ ನೀವು ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀವಿ. ನೋಡಿ, ತಾಯಿ ಇಲ್ಲಿಗೆ ಬಂದು 20 ದಿನ ಆಗಿತ್ತು. 20 ದಿನಕ್ಕೆ ಮಾತ್ರ ನಮ್ಮಲ್ಲಿ ಇವ್ರು ಸೇರಿದ್ರು. ಅವರಿಗೆ ಎಲ್ಲ ರೀತಿಯೂ ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದನ್ನು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಇನ್ನೂ ಸಣ್ಣ ಪುಟ್ಟಗಳೇನು ತೊಂದರೆ ಆದಾಗ ಕೂಡ ಇವ್ರಿಗೆ ಆರೋಗ್ಯ ಸ್ಥಿತಿ, ಇವ್ರಿಗೂ ಪ್ಯಾರಾಲಿಸಿಸ್ ಆಗಿದೆ. ನೋಡಿ, ಕೈ ಮತ್ತು ಇವೆಲ್ಲನೂ ಭಾಳ ಪ್ರಾಬ್ಲಮ್ ಇತ್ತು. ಈ ಅಮ್ಮನಿಗೂ ಬೆಳ್ಳು ಹಿಂಗೆ ಮಡ್ಚ್ಕೊಬಿಟ್ರೆ ಹಿಂಗೆ ಬಿಡೋಕೆ ಆಗ್ತಾ ಇರಲಿಲ್ಲ. ಈ ಥರ ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬೆಳ್ಳುಗಳು ನೋಡಿ ಆರಾಮಾಗಿ ನೀಟಾಗಿ ಒಳ್ಳೆ ಹಸುಮಗು ಥರ ಬೆಳ್ಳುಗಳು ಬಂದಿದ್ದಾವೆ. ಇನ್ನು ಸ್ವಲ್ಪ ದಿನದಲ್ಲಿ ಅಮ್ಮನಿಗೆ ಬರ್ತದೆ. ಬೆಳ್ಳೆಲ್ಲ ಕಂಪ್ಲೀಟಿಗೆ ಮಡ್ಚ್ಕೊಬಿಟ್ಟು ಮತ್ತೆ ಇಳೋಕ್ಕೂ ಆಗ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಇತ್ತು ವೀಕ್ಷಕರು. ನೋಡಿ ವೀಕ್ಷಕರು, ಇವತ್ತು ಅಮ್ಮ ಆರಾಮಾಗಿ ಬೆಳ್ಳುಗಳು ಬಂದಿದ್ದಾವೆ. ಇನ್ನೂ ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ಈ ತಾಯಿ. ನಾವು ಬೇರೆಯವರೆಲ್ಲ ಈ ಅಮ್ಮನು ನಮ್ಮ ಮನೆ ಹೆಣ್ಣುಮಗಳು ಅನ್ನೋ ಮಟ್ಟದಲ್ಲಿ ಈ ತಾಯಿಗೆ ನಾವು ಎಲ್ಲ ಸೇವೆಗಳು ಮಾಡ್ತಾಯಿದ್ದೀವಿ. ಎಲ್ಲ ರೀತಿಯೂ ಅವ್ರಿಗೆ ಉಪಚಾರಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು ಇವರು ಎಲ್ಲೋ ದೂರದಿಂದ ನೀವೆಲ್ಲಿಂದಮ್ಮ ಬಂದಿರೋದು? ಹಾಸನದಿಂದ ಬಂದಿದ್ದಾರೆ. ಇವರು ಹಾಸನದಿಂದ ಬಂದು ಇಲ್ಲಿ ನಮ್ಮಲ್ಲಿ ಯಾರು ಹೇಳಿ ಕಳಿಸಿದ್ದಾರೆ ಇಂಥ ಜಾಗಕ್ಕೆ ಹೋದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ. ಅದೇ ರೀತಿಯಾಗಿ ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಇಲ್ಲಿ ಇದ್ದಾರೆ. ಇವತ್ತು ಬಂದು 20 ದಿನ ಆಗಿದೆ. 20 ದಿನದ ಇನ್ನೂ 3-4 ದಿವಸ ಅವ್ರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಟ್ಟು ನಾನು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಇವತ್ತು ಅಮ್ಮ ಚೆನ್ನಾಗಿರೋದ್ರ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಮೊನ್ನೆ ಶುಗರ್ ಜಾಸ್ತಿ ಆಗಿತ್ತು. ಶುಗರ್ ಮೆಡಿಷನ್ ನಾನೇ ಕೊಟ್ಟೆ ಈ ಅಮ್ಮನಿಗೆ. ಬೇರೆ ಅಮ್ಮನ ಮಾತ್ರೆಗಳು ಹೆಚ್ಚಿನ ರೀತಿಯಿಂದ ಇನ್ಸುಲಿನ್ ಇವೆಲ್ಲ ತೊಗೊತಾ ಇದ್ರು. ಇವೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ನಮ್ಮ ಶುಗರ್ ಮೆಡಿಷನ್ನ ಕೊಟ್ಟೆ. ತುಂಬ ಸತಿ ಅಮ್ಮ ಅದು ವಿಸರ್ಜನೆ, ವೀರ್ಯ ವಿಸರ್ಜನೆ ಜಾಸ್ತಿ ಇತ್ತು. ಇವತ್ತು ಅಮ್ಮನಿಗೆ ಸ್ಟಾಪ್ ಆಗಿದೆ. ಇವತ್ತು ಇರೋದ್ರಲ್ಲಿ ಆರೋಗ್ಯವಾಗಿದ್ದಾರೆ. ಇನ್ನು ಮಿಕ್ಕಿದ ವಿಷಯ ಏನಾದಿದ್ರೆ ಆ ತಾಯಿನೇ ಕೇಳಿ ಅವರು ಹೇಳ್ತಾರೆ. ಶುಗರ್ ಬಗ್ಗೆ ಪುಡಿ ತಿಂದಮೇಲೆ ಶುಗರ್ ದಿನಕ್ಕೆ ಒಂದು 5-6 ಸರಿ ಹೋಗುವೆ. 5-6 ಸರಿ 10-12 ಸರಿ ಹೋಗುವೆ. ಪುಡಿ ತಗೊಂಡ್ಮೇಲೆ 3 ಸತಿ 4 ಸತಿ ಹೋಗ್ತೀನಿ. ಪರವಾಗಿಲ್ಲ. ಇಲ್ಲಿ ಬಂದಮೇಲೆ ನಾನು ಹುಷಾರಾಗಿದ್ದೀನಿ. ಏನೂ ತೊಂದರೆ ಇಲ್ಲ. ನಾ ಬಂದು 20 ದಿವಸ ಆಯಿತು. ನಾನು ಪರವಾಗಿದೆ. ಬೇರೆ ಇಷ್ಟು ಇದು ಕೈ ಎಲ್ಲ ಆಕ್ಷನ್ ಎಲ್ಲ ಐತೆ ಒಂದು ಸ್ವಲ್ಪ. ಬಂದಾಗ ಸ್ವಲ್ಪ ಇದಾಗೇ ಇದೆ, ವೀಕಾಗೇ ಇದ್ದೆ. ಈಗ ಸ್ವಲ್ಪ ಹುಷಾರಾಗಿದ್ದೀನಿ. ಎಡಗಡೆ ಸೈಡು ಕಾಲು, ಬಾಯಿ, ಕೈ ಸ್ವಲ್ಪ ಮಾತಾಡ್ತಿದ್ದೆ, ತೊದಲಿಸ್ತಿದ್ದೆ. ಈಗ ಸ್ವಲ್ಪ ತೊದಲಿಸ್ತಾ ಇಲ್ಲ, ಗುಣ ಆಗೈತಿ. ಆಸ್ಪತ್ರೆ ಬಗ್ಗೆ ಏನು ಹೇಳಂಗಿಲ್ಲ. ಒಳ್ಳೇದಾಗೈತಿ. ಊಟ ತಿಂಡಿ ಸೇವೆ, ಊಟ ತಿಂಡಿ ಎಲ್ಲ ಸೇವೆ ಎಲ್ಲ ಮಾಡ್ತಾರೆ ಅಂತ. ಅದರಲ್ಲೇನು ತೊಂದರೆ ಇಲ್ಲ. ಯಾರು ಇಲ್ಲ ಅಂದ್ರೂ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ವೀಕ್ಷಕರೇ, ನೀವು ಯಾರೇ ಆಗಿರಲಿ ಪರವಾಗಿಲ್ಲ, ಬಂದಿಲ್ಲಿ ನೀವು ನಮ್ಮೆಲ್ಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ರೋಗಕ್ಕೆ ನಾವು ಬದ್ಧ. ಪ್ಯಾರಲಿಸಿಸ್ ಬಗ್ಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ವೈದ್ಯ ನಾವು. ಯಾಕೆಂದರೆ ನಾವು ಆದಿವಾಸಿಗಳು ವೀಕ್ಷಕರೇ. ಪ್ರತಿಯೊಂದು ಗಿಡಮೂಲಿಕೆಗಳಿಂದ ನಮಗೆ ಅನುಭವ ಇರೋದ್ರಿಂದ ಬರುವಂಥ ಪೇಷಂಟ್ಗೆ ಯಾವ ರೀತಿಯಿಂದ ಮೆಡಿಸಿನ್ ಕೊಟ್ಟರೆ ಅವ್ರು ಗುಣಕಾರ ಆಗ್ತಾರೆ ಅಂತೇಳಿ ಅನುಭವ ಸಾಕಷ್ಟು ನಮಗಿರೋದ್ರಿಂದ ಇವತ್ತು ಬರೋ ಪೇಷಂಟ್ ಇವತ್ತು ಬಂದು 1 ವಾರದಲ್ಲೇ ಅವ್ರ ಲಕ್ಷಣಗಳು ನಮ್ಗೆ ಕಂಡುಬಿಡ್ತವೆ. ಆ ಮಟ್ಟದಲ್ಲೇ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಯಾಕೆಂದರೆ ಇದು ದುಡ್ಡು ಮಾಡುವಂಥ ರೀತಿಯೇ ಬೇರೆ ಆಯಿತು. ಬರುವಂಥ ಪೇಷಂಟ್ಗಳ ಹತ್ರ ಅವರೇ ಮಾತಾಡಿದಾಗ ನಿಮ್ಗೆ ಅನುಭವ ಆಗಿಬಿಡುತ್ತೆ ವೀಕ್ಷಕರೇ. ಇವತ್ತು ಎಲ್ಲ ಸೇವೆನೂ ಮಾಡ್ತಾಯಿದ್ದೀವಿ. ಊಟ ತಿಂಡಿ, ಅವ್ರಿಗೆ ಹಾಲು ಪ್ರತಿಯೊಂದು ಕೊಡ್ತಾಯಿದ್ದೀವಿ. ಅವ್ರ ಸೇವೆಗಳನ್ನು ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಮೆಡಿಷನ್ ಹಂಗೆ ಕೊಡ್ತಾಯಿದ್ದೀವಿ. ಪಥ್ಯದ ಊಟ ಕೊಡ್ತಾಯಿದ್ದೀವಿ. ಅದು ಪಥ್ಯದ ಊಟ ಅತಿ ಪಥ್ಯನಿಲ್ಲ, ರುಚಿಯಾಗೇ ಕೊಡ್ತಾಯಿದ್ದೀವಿ. ಇವತ್ತು ಅವರ ಆರೋಗ್ಯ ಇಲ್ಲಿ ಅವರ ಮನೇಲಿ ಯಾವ ರೀತಿ ಇದ್ದರೂ ಅದೇ ರೀತಿಯಾಗಿ ಇಲ್ಲಿ ನಾವು ಹೆಚ್ಚಿನ ರೀತಿಯಿಂದ ಅವರಿಗೆ ನಾವು ಕಾಳಜಿ ವಹಿಸಿ ಅವ್ರ ಸೇವೆ ಮಾಡಿ ಅವರು ಋಣನ ನಾವು ಕಳ್ಕೊತಾ ಇದ್ದೀವಿ ವೀಕ್ಷಕರೇ. ನಾವು ಇವತ್ತು ಜನಗಳ ಸೇವೆಗೋಸ್ಕರವಾಗಿ ಸತಸಿದ್ಧಾಂತವಾಗಿದ್ದೀವಿ ವೀಕ್ಷಕರೇ. ನಿಮ್ಮಲ್ಲಿ ಯಾರನ್ನಾದ್ರೂ ಬಂದು ನಮ್ಮಲ್ಲಿ ಭೇಟಿಯಾಗಿ ಮಾತಾಡ್ಬೋದು. ಪೇಷಂಟ್ಗಳು ಎಂಥ ರೀತಿ ಡಾಕ್ಟ್ರ್ ಕೈ ಬಿಟ್ಬಿಟ್ಟಿದ್ದು ಪರವಾಗಿಲ್ಲ ವೀಕ್ಷಕರೇ, ನಾವು ರೆಡಿ ಮಾಡ್ತೀವಿ ವೀಕ್ಷಕರೇ. ಡಾಕ್ಟ್ರ್ ನಮ್ಮ ಕೈಲಾಗಲ್ಲ ಅನ್ನುವಂಥ ಮಟ್ಟ ಇದೆ ಕೂಡ. ಸುಮ್ಮನೆ ಶಸ್ತ್ರಚಿಕಿತ್ಸೆಗಳಿಂದ ನಿಮ್ಮ ಆರೋಗ್ಯನ ಕಳ್ಕೊಳ್ಳೋಕೆ ಹೋಗಬೇಡ್ರಿ. ಶಸ್ತ್ರಚಿಕಿತ್ಸೆ ಇಲ್ಲದೇ ಇಲ್ಲಿ ಗುಣ ಆಗ್ತಾರೆ. ಇದು 100% ಶಸ್ತ್ರಚಿಕಿತ್ಸೆನೇ ಬೇಡ, ಇಲ್ಲಿ ಗುಣ ಆಗ್ತಾರೆ. ಅರಣ್ಯಗೆ ಬಂದಿದ್ದರು, ಅದ್ರ ಆಪ್ರೇಷನ್ ಮಾಡಬೇಕು ಅಂತೇಳಿ ಬಂದಿದ್ದರು ನಮ್ಮ ಹತ್ರ. ಇವತ್ತು ಅವ್ರನ್ನ ಮೆಡಿಷನ್ ಕೊಟ್ಟಿದ್ದೀವಿ. ಅವ್ರ ಆಪ್ರೇಷನ್ಗೆ ಆಗ್ತಕ್ಕಂಥದ್ದು ಅಂಥದ್ದನ್ನು ಇವತ್ತು ನಾವು ಗುಣ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ. ಆಪ್ರೇಷನ್ ಇಲ್ದೇ ಇಲ್ಲಿ ಗುಣ ಆಗ್ತದೆ. ಯಾವುದೇ ಒಂದು ಕಾಯಿಲೆ ಆಗಲಿ ನಮ್ಮ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಆಗ್ತದೆ ಅಂದರೆ ಮಾತ್ರ ಇಲ್ಲಿ ಇಟ್ಕೊಂಡು ಅವ್ರು ಸೇವೆ ಮಾಡಿ ರೆಡಿ ಮಾಡಿ ಕಳಿಸಿ ಸತಸಿದ್ಧಾಂತ 100% ನಾವು ರೆಡಿ ಮಾಡಿ ಕಳಿಸ್ತೀವಿ ವೀಕ್ಷಕರೇ. ನಾವು ಆದಿವಾಸಿಗಳು, ನಮ್ಗೆ ಅನುಭವ ಐತೆ ವೀಕ್ಷಕರೇ. ನಿಮ್ಮೆಲ್ಲರಿಗೂ ನನ್ನ ಆತ್ಮವಂದನೆಗಳು ವೀಕ್ಷಕರೇ.